ಬೆಂಗಳೂರಿನ ಶಾಸಕರ ಭವನದ ಮೇಲೂ ಕೂಡ ಇಡಿ ಅಧಿಕಾರಿಗಳ ದಾಳಿ. ಶಾಸಕರ ಭವನದಲ್ಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ನಾಗೇಂದ್ರ ಮತ್ತು ದದ್ದಲ್ ಅವರ ಕೊಠಡಿಯ ಮೇಲೂ ಕೂಡ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ಆಗ್ತಾನೆ ನಮ್ಮ ಪ್ರತಿನಿಧಿ ಬಸವರಾಜ್ ಅಲ್ಲಿ ಸ್ಪಾಟ್ ಅಲ್ಲಿ ಇದ್ರು ಮಾಹಿತಿ ಕೊಡ್ತಾ ಇದ್ರು. ಕಚೇರಿಯಲ್ಲಿ ಯೂಶಲಿ ಅಂದ್ರೆ ಆ ಕೊಠಡಿಗಳಲ್ಲಿ ಶಾಸಕರು ಇರಲ್ಲ, ಬಂದು ಹೋಗಿ ಮಾಡ್ತಾ ಇದ್ರು. ಬಟ್ ಅವರ ಆಪ್ತರು ಯಾರಾದ್ರೂ ಬಂದ್ರೆ ಉಳ್ಕೊಳ್ತಾ ಇದ್ರು ಅಂತ. ಹಾಗಾಗಿ ಸಂಪರ್ಕ ಅಂತೂ ಆ ಕೊಠಡಿಗೆ ಶಾಸಕರದ್ದು ಇದ್ದೇ ಇರುತ್ತೆ. ಅಲ್ಲೇನಾದ್ರೂ ಮಹತ್ವದ ದಾಖಲಾತಿಗಳು ಸಿಗಬಹುದು ಅನ್ನೋ ಕಾರಣಕ್ಕೆ ಇಡಿ ಅಧಿಕಾರಿಗಳು ಶಾಸಕರ ಕಚೇರಿಯ ಮೇಲೂ ಅಂದ್ರೆ ಅವರ ಕೊಠಡಿಯ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಅಂತ. ಸದ್ಯ ಅಲ್ಲಿ ಸ್ವಲ್ಪ ನಿರ್ಬಂಧ ಹೇರಿದ್ದಾರಂತೆ. ಮಾಧ್ಯಮಗಳು ಎಂಟ್ರಿ ಆಗಬಾರ್ದು, ಯಾರೇ ಬಂದರೂ ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡಬೇಕು ಅಂತ. ಸಹಜ, ಇದು ಪರಿಶೀಲನೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾರನ್ನೂ ಕೂಡ ಅಲೌ ಮಾಡಲ್ಲ. ದೃಶ್ಯ ನೋಡ್ತಾ ಇರೋದು ಇದೇ ಶಾಸಕರ ಭವನದ ಕೊಠಡಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಕಚೇರಿ ಅಲ್ಲೂ ಕೂಡ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ಮೋಸ್ಟ್ಲಿ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ನಿಗಮದ ಕಚೇರಿ, ವಸಂತ ನಗರದಲ್ಲಿರುವಂತಹ ವಾಲ್ಮೀಕಿ ನಿಗಮದ ಕಚೇರಿ. ಏಕಕಾಲದಲ್ಲಿ ಎಲ್ಲಾ ಕಡೆ ಕೂಡ ಅಟ್ ಅ ಟೈಮ್ ಇಡಿ ಅಧಿಕಾರಿಗಳ ದಾಳಿ ಆಗಿರೋದು. ಎಲ್ಲೂ ಯಾರು ಕೂಡ ಸೇಫ್ ಆಗಬಾರ್ದು, ಅಲ್ಲಿಂದ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಾ ಕಡೆ ಲಾಕ್ ಮಾಡಿಬಿಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಏಕಾಏಕಿ ದಾಳಿ ನಡೆಸಿ ಇಡಿ ಅಧಿಕಾರಿಗಳ ಪರಿಶೀಲನೆ ಕೂಡ ಆಗ್ತಾ ಇದೆಯಂತೆ. ಒಂದು ವಾಲ್ಮೀಕಿ ನಿಗಮದ ಕಚೇರಿ, ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ ಶಾಸಕರ ಕೊಠಡಿ. ಆ ಶಾಸಕರ ಭವನದ ಒಂದು ಕಡೆ ದದ್ದಲ್, ಮತ್ತೊಂದು ಕಡೆ ನಾಗೇಂದ್ರ ಅವರಿಗೆ ಸೇರಿರುವಂತಹ ಕೊಠಡಿಯಲ್ಲಿ ಅಧಿಕಾರಿಗಳ ಪರಿಶೀಲನೆ ಆಗ್ತಾ ಇರುವಂತಹ ದೃಶ್ಯ. ಬರೀ ಶಾಸಕರಿಗೆ ಸೇರಿರುವಂತಹ ಕಚೇರಿ ನಿವಾಸ ಮಾತ್ರ ಅಲ್ಲ, ಯೂನಿಯನ್ ಬ್ಯಾಂಕ್ ಉದ್ಯೋಗಿಗಳ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ ಅಂತೆ. ಸುಚಿಸ್ಮಿತಾ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ಪ್ರಕರಣದಲ್ಲಿ. ಕಾರಣ, ಅಕೌಂಟ್ ಓಪನ್ ಮಾಡುವಲ್ಲಿ ಮಹತ್ವದ ಪಾತ್ರ ಸುಚಿಸ್ಮಿತಾ ಅವರದು. ಹಾಗಾಗಿ ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಶಾಸಕರ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಅಲ್ಲಿನ ವಾತಾವರಣ ತೋರಿಸೋದಾದ್ರೆ ಏನ್ ಬೆಳವಣಿಗೆಗಳಾಗ್ತಾ ಇದೆ ಸ್ಪಾಟ್ ಅಲ್ಲಿ? ಶ್ರುತಿ, ಬೆಳಗ್ಗೆಯಿಂದ ಕೂಡ ವಾಲ್ಮೀಕಿ ನಿಗಮದ ಹಗರಣದ ವಿಚಾರವಾಗಿ ಇಡಿ ಅಧಿಕಾರಿಗಳು ಸಾಕಷ್ಟು ಕಡೆ ದಾಳಿ ನಡೆಸಿದ್ದಾರೆ. ಮಾಜಿ ಸಚಿವರಾದಂಥ ನಾಗೇಂದ್ರ ಅವರು ಸಂಬಂಧಪಟ್ಟಂತಹ ಜಾಗಗಳಲ್ಲಿ ಈ ಒಂದು ದಾಳಿ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದಂತಹ ದದ್ದಲ್ ಅವರ ಮನೆ ಮತ್ತು ಶಾಸಕರ ಭವನದ ಕೊಠಡಿಗಳ ಮೇಲೂ ಕೂಡ ಈಗಾಗಲೇ ದಾಳಿ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಶಾಸಕರ ಭವನದ ಕೊಠಡಿಯಲ್ಲಿ ಅಧಿಕಾರಿಗಳು ಈಗಾಗಲೇ ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಶಾಸಕರ ಭವನ ಇಲ್ಲಿ ಮಾಧ್ಯಮಗಳಿಗೆ ಮೊದಲೇ ಪ್ರವೇಶ ಇಲ್ಲ, ಆದರೂ ಇವತ್ತಂತೂ ಬಹಳ ಸ್ಟ್ರಿಕ್ಟ್ ಮಾಡಿದ್ದಾರೆ. ಬೆಳಗ್ಗೆಯಿಂದ ಕೂಡ ಅಧಿಕಾರಿಗಳು ಇಲ್ಲಿ ಬೀಡು ಬಿಟ್ಟು ಈ ಒಂದು ಕಡತಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ಶಾಸಕರಾದಂಥ ದದ್ದಲ್ ಅವರು ಪ್ರತಿದಿನ ತಮ್ಮ ಆಪ್ತರ ಜೊತೆಗೆ ಮತ್ತು ಅವರ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಅವರ ಕ್ಷೇತ್ರದ ಜನರನ್ನ ಇಲ್ಲೇ ಭೇಟಿ ಮಾಡ್ತಾ ಇದ್ರು ಮತ್ತು ಬಹುತೇಕ ಕಾಲವನ್ನ ಇಲ್ಲೇ ಕಲಿತಾ ಇದ್ರು. ಹಾಗಾಗಿ ಇಲ್ಲಿ ಮಹತ್ವವಾದಂಥ ಕಡತಗಳನ್ನ ಶಾಸಕರ ಕೊಠಡಿಯಲ್ಲಿ ಇಟ್ಟಿರಬಹುದಾ ಅನ್ನುವಂಥ ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅವರ ಆಪ್ತ ಸಹಾಯಕರು ಇಲ್ಲೇ ಉಳ್ಕೊಳ್ತಾ ಇದ್ರು, ಅವ್ರನ್ನು ಕೂಡ ಒಂದಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಒಂದು ಘಟನೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಮಾಹಿತಿ ಇದೆ ಅನ್ನುವಂಥದ್ದು ಅವರ ಆಪ್ತ ಸಹಾಯಕರ ಒಂದು ಮಾಹಿತಿಯನ್ನು ಪಡಿತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡು ಮತ್ತು ಇವತ್ತು ಸಾಕಷ್ಟು ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತ ಯಾರೆಲ್ಲ ಮೇಲೆ ಆರೋಪಗಳು ಬಂದಿದೆಯಲ್ಲ ಅವರೆಲ್ಲರ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆದಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಮಾಜಿ ಸಚಿವರಾದಂಥ ನಾಗೇಂದ್ರ ಮತ್ತು ಇನ್ನುಳಿದಂತೆ ನಿಗಮದ ಅಧ್ಯಕ್ಷರಾದಂಥ ದದ್ದಲ್ ಅವರ ಮನೆ ಮತ್ತು ಶಾಸಕರ ಭವನದ ಕೊಠಡಿ ಮೇಲೆ ದಾಳಿಯಾಗಿ ಈಗ ಅಧಿಕಾರಿಗಳು ಕಡತಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಶ್ರುತಿ. ಓಕೆ, ಫೈನ್ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ನಿರಂತರವಾಗಿ ಫಾಲೋ ಅಪ್ ಮಾಡ್ತಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಅವರ ನಿವಾಸದ ಮುಂಭಾಗದಿಂದ. ಧನ್ಯವಾದಗಳು ನಾಗರಾಜ್, ಮತ್ತೆ ಮಾಹಿತಿಯನ್ನು ಪಡೆದುಕೊಳ್ತೀವಿ. ಬಟ್ ಮೋಸ್ಟ್ಲಿ ಶಾಕಿಗೊಳಗಾದಂತೆ ಅನಿಸ್ತಾ ಇದೆ ಬಿ ನಾಗೇಂದ್ರ ಅವರು, ದದ್ದಲ್ ಅವರು ಇವತ್ತು. ಖಂಡಿತವಾಗ್ಲು ಈ ತರ ಅಂದ್ರೆ SIT ಆಗಿತ್ತು, ರಿಸೈನ್ ಆಗಿತ್ತು, ಎಲ್ಲೋ ಆದ ನಂತರ ಈ ತರ ಒಂದು ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ವಾಲ್ಮೀಕಿ ನಿಗಮ ಹಗರಣದಲ್ಲಿ 20 ಕಡೆ ದಾಳಿ, ಇಡಿ ಅಧಿಕಾರಿಗಳಿಂದ 20 ಕಡೆಗಳಲ್ಲಿ ಪರಿಶೀಲನೆ ಆಗ್ತಾ ಇದೆಯಂತೆ. ಇಡಿಯಿಂದ ನಾಗೇಂದ್ರ ದದ್ದಲ್ ವಿಚಾರಣೆ ಆಗ್ತಾ ಇದೆಯಂತೆ. ನಾಗೇಂದ್ರ ಆಸ್ತಿ ದಾಖಲೆಗಳ ಮೇಲೆ ಕಣ್ಣು, ಬಳ್ಳಾರಿ ಬೆಂಗಳೂರಿನಲ್ಲಿರುವ ಆಸ್ತಿಗಳ ಪರಿಶೀಲನೆ, ನಿಗಮದ ಅಧ್ಯಕ್ಷ ದದ್ದಲ್ಗೆ ಸೇರಿದ ದಾಖಲೆಗಳ ಪರಿಶೀಲನೆ, ರಾಯಚೂರಿನಲ್ಲಿ ದದ್ದಲ್ಗೆ ಸಂಬಂಧಿಸಿದ ದಾಖಲೆ ಪರಿಶೀಲನೆ, ಹಗರಣದಲ್ಲಿ ಹವಾಲಾ ಲಿಂಕ್ ಬಗ್ಗೆ ಕೂಡ ಪರಿಶೀಲನೆ ಆಗ್ತಾ ಇದೆ.
187 ಕೋಟಿಯಲ್ಲಿ 87 ಕೋಟಿ ವರ್ಗಾವಣೆಯ ವಿಚಾರ. ವಿವಿಧ ಬ್ಯಾಂಕ್ ಖಾತೆಗಳಿಗೆ 87 ಕೋಟಿ ಹಣ ವರ್ಗಾವಣೆಯಾಗಿದೆ. ಅಕ್ರಮವಾಗಿ ವರ್ಗಾವಣೆ ಮಾಡಿ ವಿತ್ ಡ್ರಾ ಮಾಡಲಾಗಿತ್ತು. ಸರಿಸುಮಾರು 700 ಅಕೌಂಟ್ ಅಂತ ಹೇಳಲಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರೋದು. ಆದ್ರೆ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ ಅಲ್ಲಿ ತನಕ. ಬಟ್ ನಿನ್ನೆ ಅವರು ವಿಚಾರಣೆ ಫೇಸ್ ಮಾಡಿದ್ದಾರೆ. ಸತತವಾಗಿ 5 ಗಂಟೆ ಬಿ ನಾಗೇಂದ್ರ ಅವರ ವಿಚಾರಣೆ ಆಯಿತು. ನಂತರ ದದ್ದಲ್ ಅವರು ಕೂಡ ಆಗಮಿಸಿದ್ರು. ಅವ್ರನ್ನೂ ಕೂಡ 4 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆ ಮಾಡಿದ್ದಾರೆ. ಬಟ್ ನಮ್ಮ ಪಾತ್ರ ಇದರಲ್ಲಿ ಇಲ್ಲ ಅನ್ನೋದನ್ನ ಪದೇ ಪದೇ ಅವರು ಹೇಳ್ತಿದ್ದಾರೆ. ಈ ಹವಾಲಾ ದಂಧೆಯಲ್ಲಿ ಇವರು ಭಾಗಿಯಾಗಿದ್ರೆ ಅಥವಾ ಈ ಆರೋಪ ಏನಾದ್ರೂ ಸಾಬೀತಾದ್ರೆ ಈ ತಕ್ಷಣಕ್ಕೆ ಇಡಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದುಕೊಳ್ತಾರ ಅನ್ನುವಂಥ ಪ್ರಶ್ನೆಗೆ ಮೋಸ್ಟ್ಲಿ ಅಂತಹ ಬೆಳವಣಿಗೆಗಳಾಗಲ್ಲ. ಮೊದಲು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ, ಅವ್ರಿಗೆ ಸಿಕ್ಕಿರುವಂತಹ ದಾಖಲೆಗಳನ್ನ ಮುಂದಿಡ್ತಾರೆ. ಅದ್ರ ಬಗ್ಗೆ ವಿಚಾರಣೆ ಫೇಸ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ, ಎಲ್ಲೋ ಕಡೆ ಸಿಂಕ್ ಮಿಸ್ ಆಗ್ತಾ ಇದೆ, ಸರಿಯಾಗಿ ಇವರು ಉತ್ತರ ಕೊಡ್ತಾ ಇಲ್ಲ, ಮಾಹಿತಿ ಕೊಡ್ತಾ ಇಲ್ಲ ಅಂದಾಗ ಮಾತ್ರ ಇಡಿ ಅಧಿಕಾರಿಗಳು ಇವ್ರನ್ನ ವಶಕ್ಕೆ ಪಡೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಹಜವಾಗಿ ಟೆನ್ಷನ್ ಅಲ್ಲಿ ಇದ್ದಾರೆ ಬಿ ನಾಗೇಂದ್ರ ಮತ್ತು ದದ್ದಲ್. ಪ್ರಮುಖವಾಗಿ ಪ್ರಶ್ನೆ ಇದ್ದದ್ದು ದದ್ದಲ್ ಅವ್ರಿಗೆ ಈ ಅಕ್ರಮದ ಬಗ್ಗೆ ಮಾಹಿತಿ ಇದೆಯಾ, ಅವರ ಇನ್ವಾಲ್ವ್ಮೆಂಟ್ ಇತ್ತಾ ಈ ಪ್ರಕರಣದಲ್ಲಿ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇತ್ತು. ಬಟ್ ಅದರ ಬೆನ್ನಿಗೆ ದದ್ದಲ್ ಅವರ ನಿವಾಸದ ಮೇಲೂ ಕೂಡ ಇವತ್ತು ದಾಳಿ. ನಿನ್ನೆ ಅವರ ವಿಚಾರಣೆ ಸಾಕಷ್ಟು ಮಹತ್ವ ಪಡೆದುಕೊಳ್ತಾ ಇದೆ ಈ ಪ್ರಕರಣ. ಬಿ ನಾಗೇಂದ್ರ ಅವರ ಭಾಗಿ ಈ ಅಕ್ರಮದಲ್ಲಿ ಪದೇ ಪದೇ ಪ್ರತಿ ಹಂತದಲ್ಲೂ ಕೂಡ ಸಾಬೀತಾಗ್ತಾ ಬಂದಿತ್ತು. ಪ್ರಮುಖವಾಗಿ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆಗೂ ಮುನ್ನ ಬರೆದಿರುವ ಡೆತ್ ನೋಟ್ ನಲ್ಲಿ ಉಲ್ಲೇಖ ಆಗಿರೋದ್ರಿಂದ ಹಿಡಿದು MD ಪದ್ಮನಾಭ್ ಅವರ ವಿಚಾರಣೆ ಆದಂತಹ ಸಂದರ್ಭದಲ್ಲೂ ಕೂಡ ಇಲ್ಲ, ಸಚಿವರ ಅನತಿಯಂತೆ ನಾವು ಕೆಲಸ ಮಾಡಿದ್ದೀವಿ, ಅವರ ಒತ್ತಡಕ್ಕೆ ಮಣದೆ ಇಷ್ಟೆಲ್ಲ ಕೋಟಿ ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂತಹ ವಿಚಾರವನ್ನ ಯಾವಾಗ SIT ಅಧಿಕಾರಿಗಳ ಮುಂದೆ ಬಾಯ್ಬಿಟ್ರೋ ಅಲ್ಲಿಗೆ ಸಂಕಷ್ಟ ಎದುರಾಗಿತ್ತು ಬಿ ನಾಗೇಂದ್ರ ಅವರಿಗೆ. ಬಟ್ ಗೊತ್ತಿಲ್ಲ, DCM DK ಶಿವಕುಮಾರ್ ಅವರು ಪದೇ ಪದೇ ಅವ್ರನ್ನ ಸೇಫ್ ಮಾಡೋ ಮಾತುಗಳನ್ನ ಆಡ್ತಾ ಬಂದ್ರು. ಕಾರಣ ಏನಿರಬಹುದು ಅನ್ನೋಂಥ ಪ್ರಶ್ನೆ ನಮ್ಮ ಪ್ರಶ್ನೆ ಅಲ್ಲ, ಬಿಜೆಪಿ ನಾಯಕರೇ ಸ್ವತಃ ಪ್ರಸ್ತಾಪ ಮಾಡಿದ್ರು. ಸರ್ಕಾರದ ಮಟ್ಟದಿಂದಲೇ ಅವ್ಯವಹಾರ ಆಗಿದೆ, ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ, DCM DK ಶಿವಕುಮಾರ್ ಅವರು ಭಾಗಿಯಾಗಿದ್ದಾರೆ, ಇದೆಲ್ಲ ಚುನಾವಣೆಗೆ ಬಳಕೆ ಆಗಿದೆ ಈ ಹಣ. ಹಾಗಾಗಿ ಸಂಪೂರ್ಣ ಸರ್ಕಾರವೇ ಇದರಲ್ಲಿ ಶಾಮೀಲಾಗಿದೆ ಅಂತ. ಹಾಗಾಗಿ ಇವ್ರನ್ನ ಸೇಫ್ ಮಾಡೋ ಮಾತುಗಳನ್ನ ಆಡಿದ್ರ DCM DK ಶಿವಕುಮಾರ್. ನಾವ್ ಹೇಳ್ತಾ ಇಲ್ಲ, ಬದಲಾಗಿ ಬಿಜೆಪಿ ನಾಯಕರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಪ್ರಶ್ನೆ ಇದ್ದಿದ್ದು ಇಡಿ ಅಧಿಕಾರಿಗಳು ಇವತ್ತೇನಾದ್ರೂ ಈ ರೀತಿ ಅಕ್ರಮ ಎಸಗಿದ್ದೇ ಸಾಬೀತಾಗ್ಬಿಟ್ರೆ, ದಾಖಲೆಗಳು ಸಿಕ್ಬಿಟ್ರೆ ತಕ್ಷಣ ಕೂಡ ಅವ್ರ ವಶಕ್ಕೆ ಪಡೆದು ಬಿಡ್ತಾರಾ ಅಥವಾ ನೋಟಿಸ್ ಕೊಡ್ತಾರಾ, ಹೇಗಿರುತ್ತೆ? ಈಗ ಯಾವುದನ್ನು ಕೂಡ ನಿಮಗೆ ವಶಕ್ಕೆ ಪಡೆಯುವಂಥದ್ದು ಅಂತಂದ್ರೆ ಈಗ ಯಾವುದೇ ಇಡಿಗಳು ರೈಡ್ ಮಾಡಿದಾಗಲೂ ಕೂಡ ದಾಖಲೆ ಪರಿಶೀಲನೆ ಆಗೇ ಆಗುತ್ತೆ. ನಿಮ್ಮ ಆಸ್ತಿಗ ಮತ್ತೆ ಅವ್ರು ಯಾಕೆ ಬಂದಿರೋದು? ಹೌದು, ಅವ್ರು ಬಂದಿರೋದು ಅದಕ್ಕೆ ದಾಖಲೆ ಪರಿಶೀಲನೆ ಆಗೇ ಆಗುತ್ತೆ. ಹೌದು, ಯಾವನೇ ಇಡಿ ಅಧಿಕಾರಿಗಳು ಮಾಡಿದಾಗ ಫಸ್ಟ್ ಮಾಡೋದೇನು ದಾಖಲೆಗಳ ಪರಿಶೀಲನೆ ಆಗುತ್ತೆ. ಆಮೇಲೆ ಎಲ್ಲವನ್ನು ಕೂಡ ಒಂದು ವೇಳೆ ಅವರಿಗೆ ಅನಿಸಿದರೆ ಅದನ್ನ ಎತ್ತಾಕೊಂಡು ಹೋಗುವ ಅವಕಾಶ ಇದೆ. ಆದರೆ ಎತ್ತಾಕೊಂಡು ಹೋದ್ರ ತಕ್ಷಣ ನಮ್ಮ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಇಷ್ಟು ಆಸ್ತಿ ಪತ್ತೆ, 25 ಸೈಟ್ ಪತ್ತೆ, 25 kg ಬಂಗಾರ ಪತ್ತೆ, 25 ಕೋಟಿ ದುಡ್ಡು ಪತ್ತೆ, ಅದು ಮಾತ್ರ ಸುದ್ದಿ ಆಗತ್ತೆ. ಅವರು ಅದಕ್ಕೆ ಕರೆಕ್ಟ್ ಆಗಿ ಮಾಹಿತಿ ಕೊಟ್ರೆ ಇದು ನಂದು, ಇದು ನಂದು, ಇದು ಹೀಗೆ, ಇದು ಹೀಗೆ, ಅದೆಲ್ಲ ವಾಪಸ್ ಬರುತ್ತೆ ಅವ್ರಿಗೆ. ಅದೇನು ಸರ್ಕಾರಕ್ಕೆ ಹೋಗಲ್ಲ ಅದು. ಒಂದು ವೇಳೆ ಅವ್ರದ್ದು ಅಲ್ಲದೇ ಇದ್ರೆ ಮಾತ್ರ ಅದರಲ್ಲಿ ಒಂದು ಯಾವ್ದು ಅದಕ್ಕೆ ಬೇಕಿರೋ ಎಲ್ಲ. ಈಗ ಇಷ್ಟು ಸ್ಮಾರ್ಟ್ ಇದ್ದವರು ಅದಕ್ಕೊಂದು 25 ದಾಖಲೆ ಮಾಡಿರೋದ್ರಿಂದ ಎಲ್ಲ ದಾಖಲೆ ಮಾಡಿರ್ತಾರೆ. ಆದರೆ ಇಲ್ಲಿರುವಂಥದ್ದು ಹೇಗೆ ಮಿಸ್ಯೂಸ್ ಆಯಿತು, 77 ಕೋಟಿ ಯಾವ ರೀತಿ ಮಿಸ್ಯೂಸ್ ಆಯಿತು ಅನ್ನುವಂಥದ್ದು. ಆಮೇಲೆ ನೀವು ನೋಡಿ ಅಲ್ಲಿ ಬಂದಿರುವಂಥ ಗಾಡಿಗಳನ್ನು ಗಮನಿಸಿದ್ರೆ ನೀವು, ಎಲ್ಲವೂ ಕೂಡ ಮ್ಯಾಕ್ಸಿಮಮ್ ಯೆಲ್ಲೋ ಬೋರ್ಡ್ ಆಗಿರುತ್ತೆ. ಯಾಕೆ ಯೆಲ್ಲೋ ಬೋರ್ಡ್ ಆಗಿರುತ್ತೆ ಹೇಳಿ? ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ. ಅಂದ್ರೆ ಅವ್ರದ್ದು ನೀವು ಅನಿಸಬಹುದಾಗಿದ್ರೆ ಏನು ಈ ಇಡಿ ಅಧಿಕಾರಿಗಳ ಬಳಿ ಕಾರ್ ಇಲ್ವಾ? ಕಾರ್ ಇರುತ್ತೆ, ಸಾಮಾನ್ಯರಿಗೆ ಹಂಗೆ ಬರುತ್ತೆ ಪ್ರಶ್ನೆ. ಅದು ಕೂಡ ಯಾರು ಎಲ್ಲೋ ಬೋರ್ಡು. ಈಗ ನಾವೇನು ಮಾಡ್ತೀವಿ, ಯಾರಾದರೂ ರಿಪೋರ್ಟರ್ ಮತ್ತೊಬ್ಬ ಕಾಂಟ್ರಾಕ್ಟರ್ ಇರ್ತಾರೆ, ಆ ಇಡಿ ಅಧಿಕಾರಿಗಳ ಡ್ರೈವರ್ಗಳ ಜೊತೆ ಕಾಂಟ್ರಾಕ್ಟರ್ ಇರ್ತಾರೆ. ಅವನೊಂದು ಫೋನ್ ಮಾಡಿ ಹೇಳ್ತಾನೆ, ಅಣ್ಣ ಇವತ್ತು ಇಲ್ಲಿಗೆ ರೈಡಿಗೆ ಹೋಗ್ತಾ ಇದೀವಣ್ಣ ಅಂತ ಹೇಳ್ತಾರೆ. ಮಾಹಿತಿ ಸೋರಿಕೆ ಆಗುತ್ತೆ. ಇದೇನಾಗತ್ತೆ, ಬೆಳ್ಳಂಬೆಳಗ್ಗೆ ಈಗ 5 ಗಂಟೆಗೆ ನಿಮ್ಗೆ ರೈಡ್ ಇದ್ರೆ 4:15ಗೆ 20 ಕಾರ್ ಬುಕ್ ಮಾಡ್ತಾರೆ. ಯಾರು ಅಂತ ಗೊತ್ತಿರೋದಿಲ್ಲ. ಅಲ್ಲಿ ಅಧಿಕಾರಿಗಳು ಬಂದು ಕೂತ್ಕೋತಾರೆ. ಆ ಡ್ರೈವರ್ಗೆ ಯಾರು ಅಂತ ಗೊತ್ತಿರೋದಿಲ್ಲ. ಯಾರಣ್ಣ ಎಲ್ಲಿಗೆ ಹೋಗ್ಬೇಕಣ್ಣ ಅಂತಾನೆ, ಇಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಇಲ್ಲಿಗೆ ಹೋಗು ಅಂತಾರೆ. ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ, ಓ ಇಲ್ಲಿಗೆ ರೈಡ್ ಅಂತ. ಅವನಿಗೆ ಇದಕ್ಕೂ ಸಂಬಂಧ ಇಲ್ಲ, ವಿಷಯ ಅಷ್ಟೇ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. SIT ಮೇಲೆ ಒತ್ತಡ ಹಾಕುವಂತಹ ಪ್ರಯತ್ನ ಆಗಿರಬಹುದು. ಆ ಕಾರಣಕ್ಕೂ ಕೂಡ ಇಡಿ ಎಂಟ್ರಿ ಆಗಿದೆ ಅಂತ. ಅಂದ್ರೆ ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ಈ ಪ್ರಕರಣದಲ್ಲಿ ಆಗಿದೆಯಾ ಇಂಥದ್ದೊಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ ಅಂತ ಬೆಳವಣಿಗೆಗಳು ಪೂರಕವಾಗಿ ಆಗ್ತಾ ಬಂತು. ನಾವಾಗ್ಲೇ ಹೇಳ್ತಾ ಇದ್ವಿ, ಈ ಪ್ರಕರಣ ಬೆಳಕಿಗೆ ಬಂದು ಇವತ್ತಿಗೆ 1.5 ತಿಂಗಳು.
ಸರ್ಕಾರ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿದ್ದು ಯಾಕೆ? ಹಾಗಾದ್ರೆ ಆರೋಪಿಗಳು ಬಚಾವಾಗೋದಕ್ಕ, ಸಾಕ್ಷ್ಯಾಧಾರಗಳು ನಾಶ ಮಾಡೋದಕ್ಕ? ಅವಕಾಶ ಕೊಟ್ಟಾದ ಮೇಲೆ ಈಗ ಇಡಿ ಅವರ ಎಂಟ್ರಿ, SIT ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ ಬಂತು. ಕಾರಣ ಯಾಕೆ ಮಾಜಿ ಸಚಿವರ ಶಾಸಕ ದದ್ದಲ್ ಅವರ ವಿಚಾರಣೆ ನಿನ್ನೆ ತನಕ ಆಗಿರ್ಲಿಲ್ಲ. ನಿನ್ನೆ ಏನೋ ಸುಮ್ಮನೆ ಕಾಟಾಚಾರಕ್ಕೆ ನೋಟಿಸ್ ಕೊಟ್ಟಂಗೆ ಮಾಡಿ ಅವ್ರನ್ನ ವಿಚಾರಣೆಗೆ ಕರೆದು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಅಂತ ಹೇಳಲಾಯ್ತು. ಹಾಗಾಗಿ ಅವರು ಮೋಸ್ಟ್ಲಿ ತುಂಬಾ ಸೇಫ್ ಗೇಮ್ ಆಡುವಂತ ಪ್ರಯತ್ನಗಳಾಯ್ತು. ಸೇಫ್ ಆಗ್ಬಿಡ್ತೀವಿ, ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಜಸ್ಟ್ ವಿಚಾರಣೆ ಅಲ್ವಾ ಅನ್ನುವಂತಹ ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡ್ತಾ ಬಂದಿದ್ರು. ಆದ್ರೆ ಮೋಸ್ಟ್ಲಿ ಇದನ್ನ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಇಡಿ ಎಂಟ್ರಿ ಆಗುತ್ತೆ, ಈ ಪ್ರಕರಣದ